Jai Hind, welcome to Classic Education YouTube channel. I am Mahesh Pundivij, a faculty member for Quantitative Aptitude. So dear students, as I promised you, so ನಿಮಗೆ ಹೇಳಿದ್ದೀನಿ ನಾನು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇರ್ತೈತಿ. ಸೊ RRB ಗ್ರೂಪ್ ಡಿ 2026 ಮತ್ತು RRB NTPC ಅಂಡರ್ ಗ್ರಾಜ್ಯುಯೇಟ್ ಮತ್ತು ಗ್ರಾಜ್ಯುಯೇಟ್. ಸೊ ಏನೇನು ಎಕ್ಸಾಮ್ಸ್ ಆಗಿದಾವೆ ಮೊನ್ನೆ ಅಥವಾ ಲಾಸ್ಟ್ ಇಯರ್ ಈ ವರ್ಷ ಏನು ಎಕ್ಸಾಮ್ಸ್ ಆಗಿದಾವೆ, ಸೊ ಅದ್ರಾಗಿನೂ ಕೂಡ ನಾವು ಕ್ವಶನ್ಸ್ನ ತಗೊಳ್ಳೋಣ್ರಿ. ಆ ಎಲ್ಲ ಕ್ವಶನ್ಸ್ನ ಟಾಪಿಕ್ ವೈಸ್ ಡಿಸ್ಕಸ್ ಮಾಡೋಣ್ರಿ. ಆಮೇಲೆ ಭಾಳ ಜನ ಲಾಸ್ಟ್ ವಿಡಿಯೋ ಒಳಗಡೆ ಕಮೆಂಟ್ ಮಾಡಿದ್ರಿ, ಸರ್ ಅಡ್ವಾನ್ಸ್ ಮ್ಯಾಥ್ಸ್ ಮೊದಲು ಸ್ಟಾರ್ಟ್ ಮಾಡ್ರಿ, ಯಾಕಂದ್ರೆ ನಮ್ಗೆ ಅಡ್ವಾನ್ಸ್ ಮ್ಯಾಥ್ಸ್ ಭಾಳ ಡಿಫಿಕಲ್ಟ್ ಅನ್ಸಾತೈತಿ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಕ್ಲಾಸ್ ನಿಮ್ದು ಅಡ್ವಾನ್ಸ್ ಮ್ಯಾಥ್ಸ್ ಮ್ಯಾಗ ಇರ್ತೈತ್ರಿ. ಓಕೆ, ಅಲ್ಜಿಬ್ರಾ ಟಾಪಿಕ್ನ ನಾನು ಸ್ಟಾರ್ಟ್ ಮಾಡ್ತೇನೆ ರೀ, ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ದಿಂತ. ಓಕೆ, ಸೊ ಯಾರು ಇವನ್ ITI ಸ್ಟೂಡೆಂಟ್ಸ್ ಅದಿರಿ ನಿಮಗೂ ಕೂಡ ಅರ್ಥ ಆಗ್ಬೇಕು, ಯಾರು ನಾನ್ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ದಿಂತ್ರ ಅದಿರಿ ನಿಮಗೂ ಕೂಡ ಅರ್ಥ ಆಗ್ಬೇಕು. ಆ ರೀತಿ ನಾನು ನಿಮಗೆ ಬೇಸಿಕ್ ಲೆವೆಲ್ದಿಂತ ಅಡ್ವಾನ್ಸ್ ಲೆವೆಲ್ವರೆಗೂ NTPC ಅಂಡರ್ ಗ್ರಾಜ್ಯುಯೇಟ್, ಗ್ರಾಜ್ಯುಯೇಟ್, RRB ಗ್ರೂಪ್ ಡಿ ಯಾವ್ಯಾವ ಕ್ವಶನ್ಸ್ನ ಕೇಳಿದಾರ, ಸೊ ಅದನ್ನ ನಾವು ಎಲ್ಲಾನು ಕೂಡ ಕ್ಲಾಸ್ ಒಳಗಡೆ ಯೂಟ್ಯೂಬ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡೋಣ. ಇವತ್ತಿನ ಕ್ಲಾಸ್ ಸ್ವಲ್ಪ ಈಗ RRB ಗ್ರೂಪ್ ಡಿ ಎಕ್ಸಾಮ್ಸ್ ನಡೀತಿದಾವ್ರಿ. ಬಹಳಷ್ಟು ಜನ ಆಲ್ರೆಡಿ ಎಕ್ಸಾಮ್ಸ್ ಬರ್ದಿದಾರ, ಇನ್ನು ಕೆಲವೊಂದಿಷ್ಟು ಜನದ್ದು ಇನ್ನೂ ಎಕ್ಸಾಮ್ಸ್ ಅದಾವು. ಸೊ ಕೆಲವೊಂದಿಷ್ಟು ಕ್ವಶನ್ಸ್ ಓಕೆ ಅಡ್ವಾನ್ಸ್ ಮ್ಯಾಥ್ಸ್ ಒಳಗಡೆ 10 ಸೆಕೆಂಡ್ಸ್ ಹೆಂಗೆ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ ನಾನು ಏನೇನು ಕ್ವಶನ್ಸ್ ತೊಗೊಂಡೀನಿ ಆ ಎಲ್ಲ ಕ್ವಶನ್ಸ್ನು ಕೂಡ 10 ಸೆಕೆಂಡ್ಸ್ ಅಥವಾ ಲೆಸ್ ದೆನ್ 10 ಸೆಕೆಂಡ್ಸ್ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅದನ್ನ ನಾವು ಇವತ್ತು ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಇಲ್ಲಿ ಒಂದು ಫಸ್ಟ್ ಕ್ವಶನ್ ಐತಿ ನೋಡ್ರಿ, ಒಂದು ಎಕ್ಸ್ಟೀರಿಯರ್ ಆಂಗಲ್ ಮತ್ತು ಇಂಟೀರಿಯರ್ ಆಂಗಲ್ ಆಫ್ ಎ ಪಾಲಿಗಾನ್. ಇದು ಅನುಪಾತದಾಗ ಕೊಟ್ಟಾರ್ರಿ ಅವ್ರ 2:3 ಅನುಪಾತದಾಗ ಐತೆ ಅಂತ ಹೇಳ್ತಾನ್ರಿ. ಓಕೆ, ಸೊ ಹಂಗಾರ ನಂಬರ್ ಆಫ್ ಸೈಡ್ಸ್ ಎಷ್ಟು ಅದಾವ ಅಂತ ಕೇಳ್ತಾನ್ರಿ. ಈಗ ಆಂತರಿಕ ಕೋನ ಮತ್ತು ಬಾಹುಕೋನ, ಓಕೆ, ಇದರದ ಸಮ್ ಇವನ್ನೆರಡೂ ನೀವು ಕೂಡಿಸಿದಾಗ 180 ಬರ್ತೈತಿ. ಆಮೇಲೆ ನಂಬರ್ ಆಫ್ ಸೈಡ್ಸ್ ಫೈಂಡ್ ಮಾಡಕ ಒಂದು ಫಾರ್ಮುಲಾ ಏನೈತ್ರಿ, 360 ಡಿವೈಡೆಡ್ ಬೈ ಎಕ್ಸ್ಟೀರಿಯರ್ ಆಂಗಲ್. ಓಕೆ, ಸೊ ಇದು ಫಾರ್ಮುಲಾ ಐತಿ, ಅವೆಲ್ಲ ಅಷ್ಟು ಎಲ್ಲ ಯೂಸ್ ಮಾಡೋದು ಬೇಡ್ರಿ. ನಾ ಹೇಳಿ ನಿಮಗೆ ಇವತ್ತಿನ ಕ್ಲಾಸ್ ಒಳಗಡೆ 10 ಸೆಕೆಂಡ್ಸ್ದಾಗ ಸಾಲ್ವ್ ಹೆಂಗ್ ಮಾಡೋದು. ಓಕೆ, ಅದಷ್ಟ ನಮ್ದು ಏನೈತಿ ಡಿಮಾಂಡ್ ಐತ್ರಿ. ಓಕೆ, ಸೊ ಈ ತರ ಕ್ವಶನ್ಸ್ ಬಂದಾಗ ಇಲ್ಲಿ ಡಿಟೇಲ್ ಆಗಿ ಏನು ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ಅನ್ಕೋರಿ. ಸೊ ಈ ತರ ಕ್ವಶನ್ಸ್ ನಿಮ್ ಎಕ್ಸಾಮ್ಸ್ ದಾಗ ಬಂತಂದ್ರ ಬಂದಿದಾವ್ರಿ. ಈಗ ನೋಡ್ರಿ, RRB ಗ್ರೂಪ್ ಡಿ ಎಕ್ಸಾಮ್ ಮೊನ್ನೆ ನಮ್ಮ ಸ್ಟೂಡೆಂಟ್ ಒಬ್ರು ಬರ್ದವ್ರೆ ಹೇಳಿದ್ರಿ ಇದನ್ನ, ಯಾಕಂದ್ರೆ ಇದನ್ನ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡಿದೀವಿ. ಈ ತರ ಕ್ವಶನ್ಸ್ ಸರ್ ಈ ತರ ಕ್ವಶನ್ ನೀವು ಹೇಳಿದಿರಲ್ಲ ಅದ ಬಂದಿತ್ರಿ ಅಂತ ಹೇಳಿ. ಆಮೇಲೆ ಆಕ್ಚುಲಿ ಇದು ಕ್ವಶನ್ ರಿಪೀಟ್ ಆಗೈತ್ರಿ. ಓಕೆ, ನೀವು ಈ ಡೇಟದ ಅಂಡರ್ ಗ್ರಾಜ್ಯುಯೇಟ್ ಈ ಡೇಟದ ಕ್ವಶನ್ ಪೇಪರ್ ತೆಗೆದು ನೋಡಿದ್ರಿ ಅಂತಂದ್ರೆ ಓಕೆ, ಸೊ ಡೆಫಿನೆಟ್ಲಿ ಈ ಕ್ವಶನ್ ನಿಮಗೆ ಸಿಗ್ತೈತ್ರಿ. ಓಕೆ, ಮೊನ್ನೆ ಆಗಿರೋ ಅಂಡರ್ ಗ್ರಾಜ್ಯುಯೇಟ್ ಗ್ರೂಪ್ ಡಿ ಎಕ್ಸಾಮ್, ಸೊ ಇದು ನಿಮಗೆ ಡೆಫಿನೆಟ್ಲಿ ಸಿಗ್ತೈತ್ರಿ ಅದು. ಓಕೆ, ಸೊ ಇದನ್ನ ಸಾಲ್ವ್ ಹೆಂಗ್ ಮಾಡೋದ್ರಿ, ಏನಿಲ್ರಿ, ಸಿಂಪ್ಲಿ ಈ ಎರಡು ರೇಷಿಯೋ ವ್ಯಾಲ್ಯೂಸ್ ನ ಆಡ್ ಮಾಡಿಬಿಡ್ರಿ. ಓಕೆ, 2 + 3 ಎಷ್ಟಾಕತ್ರಿ 5. ಇದ ನಿಮ್ದು ಆನ್ಸರ್ ಮುಗಿತ್ರಿ. ಓಕೆ, ಇಷ್ಟ ರೀ. ಓಕೆ, ಸೊ 10 ಸೆಕೆಂಡ್ಸ್ ಅಲ್ಲ, ಓನ್ಲಿ 5 ಸೆಕೆಂಡ್ಸ್. ಈಗ ನೀವು ಅನ್ಬೋದು ಸರ್ ಹಿಂಗ ಆಗ್ಬೇಕಲ್ರಿ, ಆಗ್ತೈತಿ, ಡೆಫಿನೆಟ್ಲಿ ಆಗ್ತೈತಿ. ಬಟ್ ನೆನ್ಪಿಟ್ಕೋರಿ ಇದು ಕಂಡೀಷನ್ ಐತ್ರಿ. ಓಕೆ, ಸೊ ಯಾವಾಗ್ಲೂ ನಾ ಹೇಳ್ತಿರ್ತೇನ್ರಿ, ಆಮೇಲೆ ನೀವು ಹಳೆ ವಿಡಿಯೋಸ್ ನಾನು ನೋಡ್ರಿ ಬೇಕಾದ್ರೆ. ಸೊ ನಾ ಯಾವಾಗ್ಲೂ ಮಾತು ಹೇಳ್ತಿರ್ತೇನ್ರಿ, ನೀವು ಶಾರ್ಟ್ ಟ್ರಿಕ್ಸ್ ನ ನೆನ್ಪಿಟ್ಕೊಳ್ಳೋದಕ್ಕಿಂತ ಅದರದ ಕಂಡೀಷನ್ ನ ನೀಟಾಗಿ ನೆನ್ಪಿಟ್ಕೋರಿ. ಓಕೆ, ಸೊ ಇದ್ರದ್ದು ಕಂಡೀಷನ್ ಏನಪ್ಪಾ ಅಂತಂದ್ರ ನಿಮ್ದ ಎಕ್ಸ್ಟೀರಿಯರ್ ಆಂಗಲ್. ಈಗ ನೋಡ್ರಿ, ಈಗ ಇಲ್ಲೇ ಏನ್ ಕೊಟ್ಟಾನ್ರಿ ಅವ, ಇದು ಎಕ್ಸ್ಟೀರಿಯರ್ ಆಂಗಲ್ ಮತ್ತ ಇಂಟೀರಿಯರ್ ಆಂಗಲ್. ಸೊ ಇದ್ರದ್ದು ಅನುಪಾತ ಎಷ್ಟೈತಿ, 2:3 ಐತಿ. ಸೊ ಈ ಕಂಡೀಷನ್ ಯಾವಾಗ ಲಾಗು ಆಗ್ತೈತಿ, ಇವನ್ನೆರಡೂ ಕೂಡಿಸಿದಾಗ ನಿಮ್ದು ಏನ್ ಆನ್ಸರ್ ಬರ್ತೈತಲ್ಲ, ಸೊ ಅದ ನಿಮ್ದು ನಂಬರ್ ಆಫ್ ಸೈಡ್ಸ್ ಇರ್ತೈತಿ. ಓಕೆ, ಸೊ ಅದ ನಿಮ್ದು ಆನ್ಸರ್ ಆಗ್ತೈತ್ರಿ. ಸೊ ಇದು ಯಾವಾಗ ಲಾಗು ಆಗ್ತೈತ್ರಿ, ಓಕೆ, ಓನ್ಲಿ ಇಫ್ ಯುವರ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ 2. ಅಂದ್ರ ನಿಮ್ದು ಎಕ್ಸ್ಟೀರಿಯರ್ ಆಂಗಲ್ ಒಂದ್ ವೇಳೆ 2 ಇತ್ತಂತ ತಿಳ್ಕೊರಿ, ನಿಮ್ದು ಎಕ್ಸ್ಟೀರಿಯರ್ ಆಂಗಲ್ ಒಂದ್ ವೇಳೆ 2 ಇತ್ತಂತಂದ್ರ ಅವಾಗಷ್ಟ ನೀವು ಹಿಂಗೆ ಆಡ್ ಮಾಡಬಹುದು. ಸರ್ ಮತ್ತೆ ಒಂದೊಂದ್ಸಲ ಕೊಡಂಗಿಲ್ಲಲ್ರಿ 2. ನೋಡ್ರಿ, ನಾ ಏನ್ ಹೇಳಿನಿ, ಎಕ್ಸ್ಟೀರಿಯರ್ ಆಂಗಲ್ 2 ಇರ್ಬೇಕು. ಅವ 2 ಕೊಡ್ಲಿಲ್ಲ ಅಂದ್ರ ನಾವ್ 2 ಮಾಡ್ಕೊಳ್ಳೋನಲ್ಲ, ಏನ್ ತೊಂದ್ರೆ ಐತಿ. ಸರ್ ಹೆಂಗ್ ಮಾಡ್ಕೊಳ್ಳೋದ್ರಿ, ಈಗ ನೋಡ್ರಿ, ಈಗ ಒಂದು ಕ್ವಶನ್ ಇಲ್ಲಿ ನಾನು ತಗೊಂಡಿನ್ರಿ. ಈಗ ಇದು ನೀವು ಚೆಕ್ ಮಾಡ್ರಿ ಬೇಕಾದ್ರೆ, RRB ಗ್ರೂಪ್ ಡಿ 2018 ಒಳಗೆ ಇದು ಕ್ವಶನ್ ಬಂದಿತ್ರಿ. ಈಗ ಇಲ್ಲೂ ಸೇಮ್ ಐತ್ರಿ, ಎಕ್ಸ್ಟೀರಿಯರ್ ಮತ್ತೆ ಇಂಟೀರಿಯರ್ ಆಂಗಲ್. ಈಗ ಇಲ್ಲಿ ನೋಡ್ರಿ,
ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಮತ್ತ ಇಂಟೀರಿಯರ್ ಆಂಗಲ್ ಇದ್ರದ ಅನುಪಾತ ಎಷ್ಟೈತ್ರಿ 1:4 ಐತ್ರಿ. ಕರೆಕ್ಟಾ? ಈ ಸೀದಾ ಇದನ್ನ ಆಡ್ ಮಾಡ್ಬೇಡ್ರಿ. ನಾ ಏನ್ ಹೇಳಿ ನಿಮಗೆ, ಈ ಎಕ್ಸ್ಟೀರಿಯರ್ ಆಂಗಲ್ ಏನೈತಲ್ಲ ಇದು ಏನ್ ಇರ್ಬೇಕಂತ ಹೇಳಿನ್ರಿ, 2 ಇರ್ಬೇಕು. ಅವಾಗ ಅಷ್ಟ ನೀವು ಕೂಡಿಸ್ಬೋದ್ರಿ. ಬಟ್ ಸರ್ ಇಲ್ಲಿ 2 ಇಲ್ಲಲ್ಲ. 2 ಇಲ್ಲ ಅಂದ್ರೆ ಏನಾತ್ರಿ, 2 ಮಾಡ್ಕೋಬಹುದಲ್ಲ. ಸೊ 2 ಹೆಂಗ್ ಮಾಡ್ಕೊಳ್ಳೋದ್ರಿ? ಏನಿಲ್ಲ, ಬಹಳ ಸಿಂಪಲ್ ಐತಿ. ನಮ್ದು ಅನುಪಾತದ ಬೇಸಿಕ್ ರೂಲ್ ಏನ್ ಹೇಳ್ತತ್ರಿ? ಸೊ ಇಲ್ಲಿ ಎಷ್ಟರಲ್ಲಿ ನೀವು ಗುಣಾಕಾರ ಮಾಡ್ತಿರಲ್ಲ, ಇಲ್ಲೂ ಕೂಡ ಅಷ್ಟರಲ್ಲೇನು ಗುಣಾಕಾರ ಮಾಡ್ರಿ. ಸೊ 2 ಒಂದೇ 2 ರೀ, ಆಮೇಲೆ 4 2 8. ಸೊ ಈಗ ಎಕ್ಸ್ಟೀರಿಯರ್ ಆಂಗಲ್ 2 ಆತೇನಿಲ್ರಿ. ಸೊ 8 + 2 ಎಷ್ಟ್ ಆಕತ್ರಿ? 10. ಸೊ ನಿಮ್ದು ಆನ್ಸರ್ ಏನಾಕತ್ರಿ? ಸೊ ಆನ್ಸರು 10 ಆಕೈತ್ರಿ. ಆಮೇಲೆ ಕ್ವಶನ್ 10 ಸೆಕೆಂಡ್ ಸಾಲ್ವ್ ಆಗ್ತೈತ್ರಿ. ಸೊ ಇದು ಕಂಡೀಷನ್. ಸೊ ಹೋಪ್ ನಿಮಗೆಲ್ಲರಿಗೂ ಇದು ಅರ್ಥ ಆಗೈತೆ ಅಂತ ನಾನು ಅನ್ಕೊಂಡೇನ್ರಿ. ಸೊ ಕಂಡೀಷನ್ ಇಷ್ಟ ರೀ, ಎಕ್ಸ್ಟೀರಿಯರ್ ಆಂಗಲ್ ಮತ್ತು ಇಂಟೀರಿಯರ್ ಆಂಗಲ್ ಅನುಪಾತ ಕೊಟ್ಟಾಗ ನಿಮಗೆ ನಂಬರ್ ಆಫ್ ಸೈಡ್ಸ್ ಎಷ್ಟು ಅದಾವ ಅಂತ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರ, ಸೊ ಏನ್ ಮಾಡ್ರಿ, ಆ ಅನುಪಾತನ ಕೂಡಿಸ್ರಿ. ಬಟ್ ಕೂಡಿಸೋಕ್ಕಿಂತ ಮೊದಲ ನಿಮಗೆ ಏನ್ ಮಾಡಂತ ಹೇಳಿನ್ರಿ ನಾನು, ಎಕ್ಸ್ಟೀರಿಯರ್ ಆಂಗಲ್ ಏನ್ ಇರ್ತೈತಲ್ಲ ಅದು ಏನ್ ಇರ್ಬೇಕ್ರಿ, 2 ಇರ್ಬೇಕಂತ ಹೇಳಿನ್ರಿ ಕಂಪಲ್ಸರಿ. ಸರ್ 2 ಇರ್ಲಿಲ್ಲ ಅಂದ್ರ ಅದನ್ನ 2 ಮಾಡ್ಕೋರಿ ಅಂತ ಹೇಳಿ. ಓಕೆ, ಯಾವ ರೀತಿ ಮಾಡ್ಕೊಳ್ಳೋದ್ರಿ ಈಗ ಜಸ್ಟ್ ನಾನು ನಿಮಗೆ ಮಾಡಿ ತೋರಿಸಿನ್ರಿ. ಕ್ಲಿಯರ್? ರೈಟ್. ಈಗ ಕೆಲವೊಂದ್ಸಲ ನೋಡ್ರಿ ಕ್ವಶನ್ ಏನ್ ಮಾಡ್ತಾನ, ಈ ರೀತಿ ಕೊಟ್ಬಿಡ್ತಾನ್ರಿ. ಓಕೆ, ಸ್ವಲ್ಪ ಅಂದ್ರೆ ಅನುಪಾತ ಡೈರೆಕ್ಟ್ಲಿ ಕೊಡಂಗಿಲ್ಲವ. ಇಲ್ಲಿ ಹೇಳ್ಯಾನ ನೋಡ್ರಿ, ಇಲ್ಲಿ ಏನ್ ಹೇಳ್ತಾನ್ರಿ, ಇಂಟೀರಿಯರ್ ಆಂಗಲ್ ಏನೈತಲ್ಲ ಇದು ಎಕ್ಸ್ಟೀರಿಯರ್ ಆಂಗಲ್ 3 ಪಟ್ಟು ಐತೆ ಅಂತ ಹೇಳ್ತಾನ್ರಿ, 3 ಟೈಮ್ಸ್. ಹೌದಾ? ಸೊ ಅಂದ್ರೆ ಇಂಟೀರಿಯರ್ ಆಂಗಲ್ ಇಲ್ಲಿ ಬರ್ಕೊಂಡ್ರಿ ಅಂದ್ರ, ಓಕೆ, ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಪಟ್ಟು ಐತಂತ್ರಿ? ಇದು 3 ಪಟ್ಟು ಐತಂತ್ರಿ ಎಕ್ಸ್ಟೀರಿಯರ್ ಆಂಗಲ್. ಓಕೆ, ಸೊ ಹಂಗಾದ್ರೆ ಇದನ್ನ ಈ ಕಡೆ ತಗೊಳ್ರಿ. ಸೊ ಇಂಟೀರಿಯರ್ ಬೈ ಎಕ್ಸ್ಟೀರಿಯರ್ ಎಷ್ಟಾಕತ್ರಿ? ಇದು 3 ಇಲ್ಲೇ ಇರ್ಲಿ. ಸೊ ತೆಳಗಡೆ ಏನೂ ಇರ್ಲಿಲ್ಲ ಅಂದ್ರೂ 1 ಇರ್ತೈತೆ ಅಂತ ಗೊತ್ತೈತಿ. ಒಂದು ಬೇಸಿಕ್ ಥಿಂಗ್ ಹೇಳ್ತೇನ್ರಿ, ಬಹಳ ಜನ ಇಲ್ಲಿ ITI ಸ್ಟೂಡೆಂಟ್ಸ್ ನೋಡ್ತಿದಾರ ಅಂತ ಅನ್ಕೊಂಡಿನ್ರಿ ನಾ ಕ್ಲಾಸ್ ಒಳಗಡೆ. ಈಗ ನೋಡ್ರಿ, ಒಂದ್ ಏನಾದ್ರೂ 3/4 ಹಿಂಗ ಒಂದು ಫ್ರಾಕ್ಷನ್ ಇತ್ತಂತ ತಿಳ್ಕೊರಿ, ಇದು ನನಗೆ ಅನುಪಾತದ ಬರ್ಕೊಳ್ಳೋದಿತ್ತಂದ್ರ, ಸೊ ನಾ ಏನ್ ಮಾಡ್ತೀನಿ ಗೊತ್ತೇನ್ರಿ, ಮೊದಲು ಈ 3ನ ಬರ್ಕೊಂತೀನಿ. ಓಕೆ, ಆಮೇಲೆ ಈ ತೆಳಗಡೆ ವ್ಯಾಲ್ಯೂ 4ನ ಬರ್ಕೊಂತೀನಿ. ಸೊ ಇದನ್ನ ಅನುಪಾತದ ಈ ರೀತಿ ನಾವು ಬರ್ಕೊಂತೀವಿ. ಕ್ಲಿಯರ್? ಹಂಗಾದ್ರೆ ಇದನ್ನು ಅನುಪಾತದ ಬರ್ಕೋಬೇಕಂದ್ರೆ ಮೊದಲು I ಬರೆಯೋಣ್ರಿ ಇಲ್ಲಿ, ಆಮೇಲೆ ತೆಳಗಡೆ E ಬರೆಯೋಣ್ರಿ. ಅಂದ್ರೆ ಇಂಟೀರಿಯರ್ ಆಂಗಲ್ ಮತ್ತೆ ಎಕ್ಸ್ಟೀರಿಯರ್ ಆಂಗಲ್ ಇದು ನಂಬರು ಅದ್ರ ತೆಳಗ್ ಬರ್ಕೊಳ್ಳೋಣ್ರಿ. ಮೊದಲು ಮ್ಯಾಲಿಂದ ಇಲ್ಲಿ ವ್ಯಾಲ್ಯೂ ಬರ್ಕೋರಿ, ಆಮೇಲೆ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಬರ್ಕೋರಿ? 1 ಬರ್ಕೋರಿ. ಕ್ಲಿಯರ್ ಐತ್ರಿ? ರೈಟ್. ಸೊ ಈಗ ಎಕ್ಸ್ಟೀರಿಯರ್ ಆಂಗಲ್ ನಾ ಏನ್ ಹೇಳಿನ್ರಿ ನಿಮ್ಗೆ, 2 ಇರ್ಬೇಕಂತ ಹೇಳಿನ್ರಿ, ಕಂಪಲ್ಸರಿ ಅದು. ಓಕೆ, ಅದು ಯಾಕೆ ಇರ್ಬೇಕು, ಹೆಂಗ, ಅದು ಮತ್ತೆ ದೊಡ್ಡದ ಡೆರಿವೇಶನ್ ಐತ್ರಿ. ಓಕೆ, ನೋಡ್ರಿ, ಯಾವಾಗ ನಾವು ಇಲ್ಲಿ ಯೂಟ್ಯೂಬ್ ಒಳಗೆ ಕ್ಲಾಸ್ ಮಾಡ್ಬೇಕಾದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಅದು ಯಾಕೆ 2 ಇದ್ದಾಗನ ನಿಮಗೆ ಸಮ್ ಆಫ್ ಸೈಡ್ಸ್ ಇದು ಬರ್ತೈತಿ, ಒಂದು ಪೇಜ್ ಡೆರಿವೇಶನ್ ಐತಿ. ಸೊ ಅದ ಡೆರಿವೇಶನ್ ಎಲ್ಲ ಮಾಡಿ ಅದ ಕನ್ಕ್ಲೂಷನ್ ತೆಗೆದಿರ್ತೀವಿ ನಾವು. ರೈಟ್. ಸೊ ಅಷ್ಟೆಲ್ಲ ನೀವು ಡೆಪ್ತ್ ಹೋಗೋದು ಅವಶ್ಯಕತೆ ಇಲ್ಲ. ರೈಟ್. ಸೊ ಈಗ ನಾ ಏನ್ ಹೇಳಿನ್ರಿ, ಇದನ್ನ 2 ಮಾಡ್ರಿ. ಸೊ ಇದನ್ನ 2 ಮಾಡಕ್ ನೀವ್ ಏನ್ ಮಾಡ್ರಿ, ಇದನ್ನ 2ರಲ್ಲಿ ಗುಣಾಕಾರ ಮಾಡ್ರಿ. ಸಿಂಪಲ್. ಸೊ ಇದು ಏನಾಕತ್ ನೋಡ್ರಿ, 2 3 6 ರೀ, ಇದು 2 1 2. ಸೊ ಇದು 2 ಇತ್ತಂದ್ರ ಅವಾಗ ನಾವು ಇವು 2 ಕೂಡಿಸ್ರಿ ಅಂತ ಹೇಳಿ. ಸೊ 6 + 2 ಎಷ್ಟಾಕತ್ರಿ? 8. ಸೊ ನಿಮ್ದು ಕರೆಕ್ಟ್ ಆನ್ಸರ್ ಏನಾಕತ್ರಿ? 8. ಕ್ಲಿಯರ್? ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇದು ನಿಮಗೆಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು. ರೈಟ್. ಓಕೆ, ಒಂದ್ ಸಣ್ಣದ ಅನೌನ್ಸ್ಮೆಂಟ್ ಮತ್ತೆ ಮುಂದೆ ಕ್ವಶನ್ಸ್ ಅದಾವ್ರಿ, ಕಂಟಿನ್ಯೂ ಮಾಡೋಣ್ರಿ. ನಮ್ದು ಕ್ಲಾಸಿಕ್ ಎಜುಕೇಶನ್ ಆಪ್ ನ ಡೌನ್ಲೋಡ್ ಮಾಡ್ರಿ. ಅಲ್ಲಿ ಸಾಕಷ್ಟು ನಾವು ಫ್ರೀ ಮೆಟೀರಿಯಲ್ಸ್ನು ಎಕ್ಸಾಮ್ಸಿಗೆ ಕೊಡಾಕತ್ತೀವಿ. ಆಮೇಲೆ RRB ಗ್ರೂಪ್ ಡಿ ಎಕ್ಸಾಮ್ 2026 ಈಗೇನು ಶಾರ್ಟ್ ನೋಟಿಸ್ ಆಗೈತಿ, ಒಂದು ವೇಕೆನ್ಸಿ ಟೇಬಲ್ ನ ಏನ್ ಬಿಟ್ಟಿದಾರಲ್ಲ, ಸೊ ಅದಕ್ಕೆ ನೀವು ಆನ್ಲೈನ್ ಪ್ರಿಪರೇಷನ್ ಮಾಡ್ಬೇಕಂತ ಮಾಡಿದ್ರಿ ಅಂತಂದ್ರೆ ನಮ್ಮ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋರಿ. ಸೊ ಇಲ್ಲೊಂದು ಬೆಸ್ಟ್ ಆಫರ್ ಐತ್ರಿ. ಸೊ ಕಂಪ್ಲೀಟ್ RRB ಗ್ರೂಪ್ ಡಿ ಕೋರ್ಸ್ ನ ಫಸ್ಟ್ 100 ಸ್ಟೂಡೆಂಟ್ಸ್ ನಾವು ಬರೀ 1000 ರೂಪೀಸ್ ಕೊಡಾಕತ್ತೀವ್ರಿ. ಓಕೆ, ಅದ್ರೊಳಗಡೆ ಮ್ಯಾಥ್ಸ್, ಅಡ್ವಾನ್ಸ್ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ನಾನಾ ಕಲಿಸಿದೇನ್ರಿ. ಓಕೆ, ಅದ್ರ ಜೊತೆ ನಿಮಗೆ ಸೈನ್ಸ್ ಮತ್ತೆ GK ಕ್ಲಾಸಸ್ ಸಿಗ್ತಾವ್ರಿ. ಆಮೇಲೆ ಪ್ರತಿಯೊಂದು ಟಾಪಿಕ್ ಮೇಲೆ ಬೈಲಿಂಗ್ವಲ್ ಮ್ಯಾಥ್ಸ್, ಅಡ್ವಾನ್ಸ್ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಒಳಗಡೆ ನಿಮಗ 50 ಕ್ವಶನ್ಸ್ ಪ್ಲಸ್ ಹೋಮ್ವರ್ಕ್ ಕ್ವಶನ್ಸ್ ನಿಮಗೆ ಸಿಗ್ತಾವ್ರಿ. ಅದ್ರ ಕೀ ಆನ್ಸರ್ ಇರ್ತದೆ. ಕ್ಲಾಸ್ ಒಳಗೂ ನಾವು ಸಫಿಶಿಯಂಟ್ ಕ್ವಶನ್ಸ್ ನ ಸಾಲ್ವ್ ಮಾಡೀವಿ. ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೂ ತಗೊಂಡೋಗಿವಿ. ಒಂದು ಪಾಯಿಂಟ್ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಇದನ್ನ ಆನ್ಲೈನ್ ಬ್ಯಾಚ್ ಲೈವ್ ಕ್ಲಾಸಸ್ ತಗೊಂಡಾಗ ಬಹಳಷ್ಟು ಜನ ITI ಸ್ಟೂಡೆಂಟ್ಸ್ ನಮ್ಮಲ್ಲಿ ಕೋರ್ಸ್ ಪರ್ಚೇಸ್ ಮಾಡಿದ್ರಿ. ಸೊ ದೇ ಆಲ್ ಹ್ಯಾವ್ ಡನ್ ರಿಯಲಿ ವೆಲ್ ಇನ್ ದಿ ಗ್ರೂಪ್ ಡಿ ಎಕ್ಸಾಮ್. ಓಕೆ, ಸೊ ಬಹಳ ಬೇಸಿಕ್ ಲೆವೆಲ್ ದಿಂದ ನಾವು ಈ ಕೋರ್ಸ್ ನ ಫ್ರೇಮ್ ಮಾಡಿದೀವ್ರಿ. ಆಮೇಲೆ ಬಹಳ ಅಫೋರ್ಡೆಬಲ್ ಪ್ರೈಸ್ ದಾಗೂ ಕೊಡಾಕತ್ತೀವ್ರಿ. ಓಕೆ,
ಸೊ ಯಾರು ಇಂಟ್ರೆಸ್ಟೆಡ್ ಅದ್ರಿ ಆದಷ್ಟು ಜಲ್ದಿ ಈ ಪ್ರೈಸ್ ಇನ್ಕ್ರೀಸ್ ಆಗೋಕ್ಕಿಂತ ಮೊದಲು ಈ ಕೋರ್ಸ್ನ ನೀವು ಪರ್ಚೇಸ್ ಮಾಡ್ರಿ. ಓಕೆ, ಆಮೇಲೆ ಸೆಕೆಂಡ್ ಥಿಂಗ್, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಸರ್ ನಮಗೆ ಆಫ್ಲೈನ್ ಕ್ಲಾಸಸ್ ಬೇಕಾಗಿದ್ದಾವ್ರಿ. RRB ಗ್ರೂಪ್ ಡಿ ಎಕ್ಸಾಮಿಗೆ ನಮಗೆ ಆಫ್ಲೈನ್ ಕ್ಲಾಸ್ ಬೇಕಾಗೈತಿ. ನಾವು ಧಾರವಾಡಕ್ಕೆ ಬಂದು ಕಲಿಬೇಕಂತ ಮಾಡೀವಿ. ಓಕೆ, ಸೊ 1-on-1 ಇಂಟರಾಕ್ಷನ್ ಮಾಡ್ಬೇಕಂತ ಮಾಡೀವಿ. ಸೊ ನಾವು ಆಫ್ಲೈನ್ ಬ್ಯಾಚು ಕೂಡ ಸ್ಟಾರ್ಟ್ ಮಾಡತ್ತೀವಿ ಫ್ರಮ್ 5th ಜನವರಿ. ಸೊ ಒಂದ್ ವೇಳೆ ನೀವು 5th ಜನವರಿ ಆಫ್ಲೈನ್ ಬ್ಯಾಚಿಗೆ ಬರ್ಬೇಕಂತೇಳಿ ನೀವು ಇಂಟ್ರೆಸ್ಟೆಡ್ ಇದ್ದಂದ್ರೆ ಈ ತೆಳಗಡೆ ಬರುವಂತ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸ್ರಿ. ಓಕೆ, ಅವಾಗ ನಿಮ್ದು ಅಡ್ಮಿಷನ್ ಕನ್ಸಿಡರ್ ಆಗ್ತೈತಿ. ರೈಟ್, ಓಕೆ. ಸೊ ಲೆಟ್ಸ್ ಕಂಟಿನ್ಯೂ ದಿ ಕ್ಲಾಸ್. ರೈಟ್, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕೂಡ NTPC ಒಳಗೆ ಬಂದಿತ್ರಿ, ಆಮೇಲೆ ಮೊನ್ನೆ ಗ್ರೂಪ್ ಡಿ ಎಕ್ಸಾಮ್ ಒಳಗೂ ಬಂದಿತ್ತು. ಈ ತರ ಗ್ರೂಪ್ ಡಿ ಎಕ್ಸಾಮ್ ಒಳಗೂ ಕ್ವಶನ್ಸ್ ಬಂದಿದಾವ್ರಿ. ಇಲ್ಲಿ ಏನ್ ಹೇಳ್ತಾನ್ರಿ ಅವ, ಒಂದು ಟ್ರಯಾಂಗಲ್ 2 ಸೈಡ್ ಲೆಂತ್ ಕೊಟ್ಟಾನ್ರಿ. ಓಕೆ, ಈಗ ಇದ ಒಂದು ಟ್ರಯಾಂಗಲ್ ಐತೆ ಅಂತ ತಿಳ್ಕೊರಿ. ಸೊ ಇದರದ್ದು ಒಂದು ಸೈಡ್ ಎಷ್ಟೈತ್ರಿ, ಒಂದು ಸೈಡ್ ಇದು 4 ಸೆಂಟಿಮೀಟರ್ ಐತಂತ್ರಿ, ಆಮೇಲೆ ಇನ್ನೊಂದು ಸೈಡ್ 10 ಸೆಂಟಿಮೀಟರ್ ಐತ್ರಿ. ಓಕೆ, ಸೊ ಈಗ ಕ್ವಶನ್ ಏನ್ ಕೇಳ್ತಾನಂದ್ರ ಈ ಮೂರನೇ ಸೈಡ್ ಏನೈತಿ ನೋಡ್ರಿ. ಸೊ ಈ ಮೂರನೇ ಸೈಡ್ ಲೆಂತ್ ಎಷ್ಟರವರೆಗೂ ಇರಬಹುದು? ಯಾಕಂದ್ರೆ ಏನು ಲೆಂತ್ ತಗೊಂಡ್ರು ಕೂಡ ಅದು ಥರ್ಡ್ ಸೈಡ್ ಆಗಕ್ ಸಾಧ್ಯ ಇಲ್ರಿ, ಹಂಗ ಪಾಸಿಬಿಲಿಟಿ ಇಲ್ಲ. ರೈಟ್, ಅಂದ್ರೆ ಇದ್ರದೊಂದಿಷ್ಟು ಕಂಡೀಷನ್ಸ್ ಅದಾವ. ಈ ಮೂರನೇ ಸೈಡ್ ಲೆಂತ್ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ ಅದಕ್ಕೂ ಒಂದು ಕಂಡೀಷನ್ ಐತ್ರಿ. ಸೊ ಆ ಕಂಡೀಷನ್ ಏನೈತಪ್ಪ ಅಂತಂದ್ರೆ ಈ ಎರಡೂನು ವ್ಯಾಲ್ಯೂನ ಕೂಡಿಸ್ರಿ, 14 ಆಕೈತ್ರಿ, 14 ಸೆಂಟಿಮೀಟರ್ ಆಕೈತಿ. ಆಮೇಲೆ ಈ ಎರಡು ವ್ಯಾಲ್ಯೂನ ಕಳೀರಿ. ಸೊ 10 4 ಕಳೆದ್ರೆ ಎಷ್ಟು ಉಳಿತೈತ್ರಿ, 6 ಸೆಂಟಿಮೀಟರ್. ಅಂದ್ರ ಈ ಮೂರನೇ ಸೈಡ್ ಏನೈತಿ ನೋಡ್ರಿ, ಇದು 6 ಸೆಂಟಿಮೀಟರ್ ಕಿಂತ ಜಾಸ್ತಿ ಇರ್ಬೇಕು, ಆಮೇಲೆ 14 ಸೆಂಟಿಮೀಟರ್ ಕಿಂತ ಕಡಿಮೆ ಇರ್ಬೇಕು. ಅಂದ್ರನ ಅದು ಒಂದು ಟ್ರಯಾಂಗಲ್ ಫಾರ್ಮ್ ಆಗೈತ್ರಿ. ಓಕೆ, ಯಾವುದು ಲೆಂತಿಗೆ ಅದು ಟ್ರಯಾಂಗಲ್ ಫಾರ್ಮ್ ಆಗಂಗಿಲ್ರಿ. ರೈಟ್, ಸೊ ಇದ್ರಾಗ ನೀವು 6 ಸೆಂಟಿಮೀಟರ್ ಕಡಿಮೆ ಅಂತಂದ್ರೆ 5 ಸೆಂಟಿಮೀಟರ್ ನೀವು ತಗೊಂಡ್ರು ಇದು ಟ್ರಯಾಂಗಲ್ ಆಗಂಗಿಲ್ರಿ. ಸೊ ಅದು ಟ್ರಯಾಂಗಲ್ ಹೆಂಗ್ ಆಗ್ತೈತ್ರಿ, ಈ ರೀತಿ ಆಗಿಬಿಡ್ತೈತ್ರಿ. ಓಕೆ, ಅಥವಾ 14 ಸೆಂಟಿಮೀಟರ್ ಕಿಂತ ಜಾಸ್ತಿ ತಗೊಂಡ್ರು ಅದು ಒಂದು ಟ್ರಯಾಂಗಲ್ ಫಾರ್ಮ್ ಆಗಂಗಿಲ್ರಿ. ರೈಟ್, ಸೊ ಆ ಟ್ರಯಾಂಗಲ್, ಈ ಟ್ರಯಾಂಗಲ್ ಫಾರ್ಮ್ ಆಗ್ಬೇಕು, 2 ಸೈಡ್ಸ್ ನ ನೀವು ಫಿಕ್ಸ್ ಮಾಡಿದಿರಿ ಅಂತಂದ್ರೆ ಆ ಮೂರನೇ ಸೈಡ್ ಲೆಂತ್ ಎಷ್ಟು ಇರಬಹುದು, ಎಷ್ಟು ಲೆಂತ್ ಒಳಗಡೆ ಇರಬೇಕು ಅಂತ ಕ್ವಶನ್ ಕೇಳಿದಾನ್ರಿ ಅವ. ಸೊ ಅದನ್ನ ಫೈಂಡ್ ಮಾಡಕ್ ಸಿಂಪಲ್ ಆನ್ಸರ್ ಏನಪ್ಪಾ ಅಂದ್ರೆ ಇವ್ನೆರಡೂನು ಕೂಡಿಸ್ರಿ, 14 ಆಗ್ತೈತ್ರಿ, 14 ಸೆಂಟಿಮೀಟರ್. ಆಮೇಲೆ ಇವ್ನೆರಡೂನು ಕಳೀರಿ, ಸೊ ಎಷ್ಟು ಆಕೈತ್ರಿ, 6 ಸೆಂಟಿಮೀಟರ್. ಓಕೆ, ಸೊ ಅಂದ್ರ ನಿಮ್ದ ಲೆಂತ್, ಆ ಮೂರನೇ ಸೈಡ್ ಏನ್ ಲೆಂತ್ ಇರ್ತೈತಲ್ಲ ಅದು 6 ಸೆಂಟಿಮೀಟರ್ ದಿಂದ 14 ಸೆಂಟಿಮೀಟರ್ ಒಳಗೆ ಇರ್ಬೇಕು. ರೈಟ್, ಸೊ 6 ಸೆಂಟಿಮೀಟರ್ ದಿಂದ 14 ಸೆಂಟಿಮೀಟರ್ ವರೆಗೂ ಇರ್ಬೇಕು. ಸೊ ಆಪ್ಷನ್ ಎ ಏನಿಲ್ಲ ಇದು ಕರೆಕ್ಟ್ ಆನ್ಸರ್. ಸೊ ಹೆಂಗ್ ಸಾಲ್ವ್ ಮಾಡಿದೀವಿ, ಬಹಳ ಸಿಂಪಲ್ ಐತಿ. ಇವ್ನೆರಡು ಕೂಡಿಸ್ರಿ, ಅದು ವ್ಯಾಲ್ಯೂ ಸಿಗ್ತೈತಿ, ಇವ್ನೆರಡು ಕಳೀರಿ, ಇನ್ನೊಂದು ವ್ಯಾಲ್ಯೂ ಸಿಗ್ತೈತಿ, ಅಷ್ಟ್ರೊಳಗೆ ಇರ್ಬೇಕ್ರಿ. ಅರ್ಥ ಐತ್ರಿ? ರೈಟ್, ಆಮೇಲೆ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನ್ರಿ ಅವ. ಓಕೆ, ಏನಂತಂದ್ರ ಈ ಮೂರನೇ ಸೈಡ್ ಏನೈತಲ್ಲ, ಈ ಮೂರನೇ ಸೈಡ್ ಏನೈತಿ ನೋಡ್ರಿ, ಇದ್ರದ್ ಲೆಂತ್ ಎಷ್ಟು ಸೆಂಟಿಮೀಟರ್ಸ್ ಇರುವಂತ ಸಾಧ್ಯತೆ ಐತೆ ಅಂತ ಕೇಳ್ತಾನ್ರಿ. ಸೊ ಎಷ್ಟು ಸೆಂಟಿಮೀಟರ್ಸ್ ಒಳಗೂ ಇರುವಂತ ಸಾಧ್ಯತೆ ಐತಿ ಅಂತಂದಾಗ, ಸೊ ನೋಡ್ರಿ 6 ಸೆಂಟಿಮೀಟರ್ ದಿಂದ 14 ಅಂತಂದ್ರ ಏನೇನ್ ವ್ಯಾಲ್ಯೂಸ್ ಬರ್ತಾವ್ರಿ ಅಂದ್ರೆ ಪಾಯಿಂಟ್ಸ್ ದಾಗ ತಗೋಬೇಡ್ರಿ, ಇಂಟೀಜರ್ ಅಂತ ಕೊಡ್ತಾನ್ರಿ ಅವ. ಸೊ 6 ಸೆಂಟಿಮೀಟರ್ ಬಿಡ್ರಿ ಅಂದ್ರೆ 7 ಸೆಂಟಿಮೀಟರ್ ಇರ್ಬೋದ್ರಿ, 8 ಸೆಂಟಿಮೀಟರ್ ಇರ್ಬೋದು, 9, 10, 11, 12 ಮತ್ತ 13. ಅಂದ್ರೆ ಇಷ್ಟು ಸೆಂಟಿಮೀಟರ್ಸ್ ಯಾವ್ದು ಲೆಂತ್ ನೀವು ತಗೋರಿ, ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತೈತಿ. ಯಾವಾಗ ಇವೆರಡು ಸೈಡ್ಸ್ ಇಂದ. ಸೊ ಅದನ್ನ ಕೇಳ್ತಾನ್ರಿ, ಮೂರನೇ ಸೈಡ್ ಏನೈತಲ್ಲ, ಈ ಮೂರನೇ ಸೈಡ್ ಏನೈತಿ ನೋಡ್ರಿ, ಇದು ಇರುವಂತ ಲೆಂತ್ ಅದರದ್ದು ಎಷ್ಟು ಸಾಧ್ಯತೆಗಳು ಅದಾವ ಅಂತ ಕೇಳ್ತಾನ್ರಿ. ಸೊ ಎಷ್ಟು ಲೆಂತ್ ಸಾಧ್ಯತೆಗಳು ಅದಾವ ಅಂತ ಕೇಳ್ತಾನ್ರಿ. ಸೊ 1, 2, 3, 4, 5, 6, 7. ಸೊ ಎಷ್ಟು ಸಾಧ್ಯತೆಗಳು ಅದಾವ್ರಿ, 7 ಸಾಧ್ಯತೆಗಳು. ಅರ್ಥ ಐತ್ರಿ? ಸೊ ಈ ರೀತಿ ನಾವು ಇದನ್ನ ಏನ್ ಮಾಡ್ತೀವಿ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ 7, 8, 9, 10, 11, 12, 13 ಈ ರೀತಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಎಷ್ಟು ಸಾಧ್ಯತೆ ಅದಾವ ಅಂತ ಕೇಳಿದಾಗ ಸೊ ಅದನ್ನ ನಾವು ಎಷ್ಟು ಹೇಳ್ತೀವಿ, 7 ಅಂತ ಹೇಳ್ತೀವಿ. ಕ್ಲಿಯರ್? ರೈಟ್, ಬಟ್ ಇದನ್ನ ಮಾಡಾಕ ಇಷ್ಟೆಲ್ಲ ಎಕ್ಸಾಮ್ ಒಳಗೆ ಮಾಡ್ಬೇಡ್ರಿ. ಓಕೆ, ಇದನ್ನ ಮಾಡಕ್ಕೂ ಒಂದು ಶಾರ್ಟ್ ಟ್ರಿಕ್ ಐತಿ. ಓಕೆ, ಅದನ್ನ ನೆಕ್ಸ್ಟ್ ಕ್ವಶನ್ ದಾಗ ನೋಡ್ಕೊಳ್ಳೋಣ, ಅಥವಾ ಇಲ್ಲೇ ನೋಡ್ರಿ. ಈಗ ನಾ ಎಷ್ಟು ಸಾಧ್ಯತೆ ಅದಾವ ಅಂತ ಹೇಳಿನ್ರಿ, 7 ಸಾಧ್ಯತೆಗಳು ಅದಾವ ಅಂತ ಹೇಳಿನ್ರಿ. ಸೊ ಈ ಕ್ವಶನ್ಗೂ ಶಾರ್ಟ್ ಟ್ರಿಕ್ ಏನಪ್ಪಾ ಅಂತಂದ್ರ, ಇದನ್ನ ಎಕ್ಸಾಮ್ ಒಳಗೆ ಕೇಳಿದ್ರ ಅಂತ ತಿಳ್ಕೊರಿ, ಎಷ್ಟು ಸಾಧ್ಯತೆ ಐತಿ ಅಂತ ಕೇಳಿದ್ರಂದ್ರ ಈ ಏನ್ ಸೈಡ್ ಐತಲ್ಲ ಇದು,
ಓಕೆ, ಅಂದ್ರೆ ಸಣ್ಣದ ಸೈಡ್, ಇವೆರಡು ತುಳ ಸಣ್ಣ ಸೈಡ್ ಯಾವ್ದೈತ್ರಿ? ಓಕೆ, 4 ಸೆಂಟಿಮೀಟರ್ ಐತ್ರಿ. ಸೊ ಈ 4 ಸೆಂಟಿಮೀಟರ್ ಏನ್ ಮಾಡ್ರಿ, ಸಣ್ಣ ಸೈಡಿಗೆ ಏನ್ ಮಾಡ್ರಿ, ಎರಡರಲ್ಲೇ ಗುಣಿಸಿ ಅದ್ರಾಗ ಒಂದು ಕಳೆದ್ ಬಿಡ್ರಿ. ಓಕೆ, ಡೈರೆಕ್ಟ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ಸೊ 4 2 8. ಸೊ 8 ಮೈನಸ್ 1 ಎಷ್ಟು ಆಕತ್ರಿ? 7. ಕ್ಲಿಯರ್? ರೈಟ್, ಇರ್ಲಿ. ಈಗ ಸದ್ಯಕ್ಕೆ ಇದನ್ನ ತಲೆ ಕೆಡಿಸ್ಕೋಬೇಡ್ರಿ. ಇದನ್ನ ಮತ್ತೆ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಕ್ವಶನ್ ಒಳಗ ಇದನ್ನ ಇನ್ನೊಂದ್ಸಲ ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ. ಓಕೆ, ರೈಟ್. ಈಗ ಸದ್ಯಕ್ಕೆ ಇದು ಕ್ವಶನ್ ಏನೈತ್ರಿ, ನಿಮಗ್ ಒಂದು ಟ್ರಯಾಂಗಲ್ ಅದ 2 ಸೈಡ್ಸ್ ಕೊಟ್ಟಾರ್ರಿ ಅವ್ರ. ಸೊ ಹಂಗಾರ ಮೂರನೇ ಸೈಡ್ ಏನೈತಲ್ಲ ಅದರದ ಲೆಂತ್ ಎಷ್ಟು ಸೆಂಟಿಮೀಟರ್ ಎಷ್ಟು ಸೆಂಟಿಮೀಟರ್ ವರೆಗೂ ಇರಬಹುದು ಅಂತ ಕೇಳ್ತಾನ್ರಿ. ಓಕೆ, ಸೊ ಅದಕ್ಕೆ ಆನ್ಸರ್ ಏನ್ ಮಾಡಿದೀವ್ರಿ ನಾವು? ಬಹಳ ಸಿಂಪಲ್ ಆಗಿ ಇವ್ನ ಎರಡೂನು ಕೂಡಿಸ್ರಿ, 14 ಬರ್ತೈತಿ. ಇವ್ನ ಎರಡೂನು ಕಳೀರಿ, 6 ಬರ್ತೈತಿ. ಅಂದ್ರ ಮೂರನೇ ಸೈಡ್ ಏನೈತಲ್ಲ, ಸೊ ಅದರದ ಲೆಂತ್ ಎಷ್ಟು ಸೆಂಟಿಮೀಟರ್ ಎಷ್ಟು ಸೆಂಟಿಮೀಟರ್ ಇರ್ಬೋದ್ರಿ? 6 ಸೆಂಟಿಮೀಟರ್ 14 ಸೆಂಟಿಮೀಟರ್ ವರೆಗೂ ಇರ್ಬೋದು. ಓಕೆ, ಸೊ ಅದಕ್ಕೆ ಆನ್ಸರ್ ಏನಾಗ್ತೈತ್ರಿ? ಆಪ್ಷನ್ ಎ ಆಗ್ತೈತಿ. ಓಕೆ, ಈಗ ಇದ್ರಾಗ ಇನ್ನೊಂದು ಕ್ವಶನ್ ಏನ್ ಕೇಳ್ತಾನಂತ ಹೇಳಿನ್ರಿ ನಾನು, ಎಷ್ಟೆಲ್ಲ ಸಾಧ್ಯತೆಗಳು ಅದಾವ ಅಂತ ಕ್ವಶನ್ ಕೇಳ್ತಾನ್ರಿ. ಅದ ಥರ್ಡ್ ಸೈಡಿಗೆ ಎಷ್ಟೆಲ್ಲ ಸಾಧ್ಯತೆಗಳು ಅದಾವ ಅಂತ ಕ್ವಶನ್ ಕೇಳ್ತಾನ್ರಿ. ಓಕೆ, ಈಗ ಇಲ್ಲಿ ಆ ಕ್ವಶನ್ ಕೇಳಿದಾನ. ಓಕೆ, ಫೈಂಡ್ ದಿ ನಂಬರ್ ಆಫ್ ಪಾಸಿಬಲ್ ನಂಬರ್ಸ್ ಅಂತ ಕೇಳ್ತಾನ್ರಿ. ಎಷ್ಟು ಸಾಧ್ಯತೆಗಳು ಅದಾವು ಅಂತ ಕ್ವಶನ್ ಕೇಳ್ತಾನವ. ಸೊ ಈಗ ನೋಡ್ರಿ, ಈಗ ಇದು ಟ್ರಯಾಂಗಲ್ ಅಂತ ನಾವು ತಗೊಂಡಾಗ ಇದು 3 ಸೆಂಟಿಮೀಟರ್ ಐತ್ರಿ, ಇದು 6 ಸೆಂಟಿಮೀಟರ್ ಐತಿ. ಕರೆಕ್ಟಾ? ಸೊ ನಾ ಏನ್ ಹೇಳಿನ್ರಿ, ಫಸ್ಟ್ ಇವ್ನ ಎರಡು ಕೂಡಿಸ್ರಿ. ಸೊ 6 + 3 ಎಷ್ಟು ಆಕತಿ? 9 ಸೆಂಟಿಮೀಟರ್ ಆಕತ್ರಿ. ಆಮೇಲೆ ಇವ್ನ ಎರಡು ಕಳೀರಿ, ಎಷ್ಟು ಉಳಿತೈತ್ರಿ? 3 ಸೆಂಟಿಮೀಟರ್ ಉಳಿತೈತಿ. ಕರೆಕ್ಟ್? ಸೊ ಈಗ ಎಷ್ಟು ಸಾಧ್ಯತೆಗಳು ಅದಾವ ಅಂತ ಕೇಳ್ಯಾನಲ್ಲ ಅವ. ಸೊ 3 ಬಿಡ್ರಿ ಇದನ್ನ, 4 5 6 7 ಮತ್ತೆ 8. ಸೊ ಟೋಟಲ್ 1 2 3 4 5. ಅಂದ್ರೆ ಎಷ್ಟು ಸಾಧ್ಯತೆಗಳು ಅದಾವ್ರಿ? 5 ಸಾಧ್ಯತೆಗಳು ಅದಾವ್ರಿ. ಸೊ ಇದರದ್ದು ಕರೆಕ್ಟ್ ಆನ್ಸರ್ ಎಷ್ಟು ಆಕತ್ರಿ? 5. ಇದರದ್ದು ಕರೆಕ್ಟ್ ಆನ್ಸರ್ ಆಕತ್ರಿ. ಕ್ಲಿಯರ್? ಬಟ್ ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡಬೇಡ್ರಿ, ಇಷ್ಟೆಲ್ಲ ತ್ರಾಸ ತಗೋಬೇಡ್ರಿ. ಸೊ ನಾ ಏನ್ ಹೇಳಿನ್ರಿ, ನಿಮಗೆ 2 ಸೈಡ್ಸ್ ಏನ್ ಕೊಟ್ಟಿರ್ತಾರಲ್ಲ, 3 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್, ಇದ್ರೊಳಗೆ ಯಾವ್ದು ಸಣ್ಣದ ಸೈಡ್ ಐತಿ ನೋಡ್ರಿ, ಯಾವ್ದು ಸಣ್ಣದ ಸೈಡ್ ಐತಿ ನೋಡ್ರಿ, ಅದಕ್ಕೆ 2ರಲ್ಲಿ ಗುಣಾಕಾರ ಮಾಡ್ರಿ. ಸೊ ಯಾವ್ದು ಸಣ್ಣ ಸೈಡ್ ಐತ್ಲ ಅದಕ್ಕೆ 2ರಲ್ಲಿ ಗುಣಾಕಾರ ಮಾಡಿ ಅದಕ್ಕೆ 1 ಕಳೆದು ಬಿಡ್ರಿ, ನಿಮಗೆ ಡೈರೆಕ್ಟ್ಲಿ ಆನ್ಸರ್ ಸಿಕ್ಬಿಡ್ತದ್ರಿ. ಓಕೆ, ಸೊ 3 2 6, 6 ಮೈನಸ್ 1 ಎಷ್ಟಾತ್ರಿ? 5. ಸೊ ಆಗ್ಲೇನು ಆನ್ಸರ್ ಈ ರೀತಿ ಕೌಂಟ್ ಮಾಡಿದಾಗೂ 5 ಬಂದಿತ್ರಿ, ಈಗೂ ಎಷ್ಟು ಬಂದೈತ್ರಿ? 5 ಬಂದೈತ್ರಿ. ಕ್ಲಿಯರ್? ಸೊ ಎಷ್ಟು ಸಾಧ್ಯತೆಗಳು ಅದಾವ ಅಂತ ಕೇಳಿದಾಗ, ಸೊ ಆ ಎರಡೂತ್ರೊಳಗಡೆ ಯಾವ್ದು ಸಣ್ಣ ಸೈಡ್ ಐತಿ ಅದಕ್ಕೆ 2ರಲ್ಲಿ ಗುಣಕ್ಸ್ರಿ, 6 ಬರ್ತೈತಿ, ಅದಕ್ಕೆ 1 ಕಳೀರಿ, ಎಷ್ಟಾತ್ರಿ? 5. ಸೊ 5 ನಿಮ್ದು ಕರೆಕ್ಟ್ ಆನ್ಸರ್ ಆಗೈತಿ. ರೈಟ್? ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಗತೈತೆ ಅಂತ ಅಂದ್ಕೊಂಡಿನ್ರಿ ನಾನು. ರೈಟ್, ಈಗ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಕ್ವಶನ್ ಅದನ್ನ ಕೇಳಿದಾನ್ರಿ. ಒಂದು ಟ್ರಯಾಂಗಲ್ ಅದು 3 ಸೈಡ್ಸ್ ಅದಾವ್ರಿ, ಅದ್ರಾಗಿಂದ 2 ಸೈಡ್ಸ್ ನಿಮ್ಗೆ ಕೊಟ್ಟಾನ್ರಿ. ಒಂದು 8 ಸೆಂಟಿಮೀಟರ್, ಇನ್ನೊಂದು 14 ಸೆಂಟಿಮೀಟರ್. ಸೊ ಹಂಗಾದ್ರ ಮೂರನೇ ಸೈಡ್ ಸಾಧ್ಯತೆಗಳು ಎಷ್ಟು ಅದಾವ ಅಂತ ಕೇಳ್ತಾನ್ರಿ. ಸೊ ನಾ ಏನ್ ಹೇಳಿನ್ರಿ, ಯಾವ್ದು ಸಣ್ಣ ಸೈಡ್ ಐತ್ರಿ ಅದಾಗ 8 ಸೆಂಟಿಮೀಟರ್ ಐತ್ರಿ. ಸೊ ಸಣ್ಣ ಸೈಡ್ ನ 2ರಲ್ಲಿ ಉಣಸ್ರಿ, ಆಮೇಲೆ ಇದ್ರಾಗ 1 ಕಳೆದ್ ಬಿಡ್ರಿ. ಸೊ 8 2 16 ಮೈನಸ್ 1. ಸೊ ಎಷ್ಟು ಆಕತ್ರಿ? 15. ಸೊ ಮಾಡ್ಬೋದ್ರಿ 10 ಸೆಕೆಂಡ್ದಾಗ. ಸೊ 15 ಏನೈತ್ಲ ನಿಮ್ದು ಕರೆಕ್ಟ್ ಆನ್ಸರ್. ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟೈಮ್ ತಗೊಂತೈತೆ ಅಷ್ಟೇ. ಸೊ ಒಮ್ಮೆ ಅರ್ಥ ಆತಂದ್ರೆ ಮುಗೀತದ, ಹೌದಲ್ರಿ? ಆಟೋಮೆಟಿಕ್ಲಿ ಅದು ಸ್ಪೀಡ್ ಏನಾಕತ್ರಿ? ಇನ್ಕ್ರೀಸ್ ಆಗಿಬಿಡ್ತದ್ರಿ. ರೈಟ್? ಸೊ ಈ ರೀತಿ ನಾವು ಏನ್ ಮಾಡ್ಬೋದು, ಇದನ್ನ ಕ್ವಶನ್ ಸಾಲ್ವ್ ಮಾಡ್ಬೋದು. ಚಲೋ, ಮುಂದಿನ ಕ್ವಶನ್ಗೆ ಹೋಗೋಣ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಕೂಡ ಅಲ್ಜಿಬ್ರಾ ಮ್ಯಾಗಿಂದ ಐತ್ರಿ. ಓಕೆ, ಆಮೇಲೆ ಈ ತರ ಕ್ವಶನ್ಸ್ ಎಕ್ಸಾಮ್ಸ್ಗಳು ಬಂದಾಗ ಯೂಶಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರಂತಂದ್ರೆ ಭಾಳ ಲೆಂದಿ ಮೆಥಡ್ಲೆ ಸಾಲ್ವ್ ಮಾಡ್ತಾರೆ. ಓಕೆ, ಈಗ ಸ್ಟೂಡೆಂಟ್ಸ್ ಹೆಂಗ್ ಮಾಡ್ತಾರೆ, ಇದು 10 ಸೆಕೆಂಡ್ ಕ್ವಶನ್ ಐತ್ರಿ. ಓಕೆ, ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳೋದು ಅವಶ್ಯಕತೆ ಇಲ್ರಿ ಇಲ್ಲಿ. ಸೊ ಓನ್ಲಿ 10 ಸೆಕೆಂಡ್ಸ್ ಐತ್ರಿ. ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಹೇಳ್ತೇನ್ರಿ, ಒಂದ್ಸಲ ಹಂಗ ಕೇಳ್ರಿ. ಸ್ಟೂಡೆಂಟ್ಸ್ ಏನ್ ಮಾಡ್ತಾರ್ರಿ, ಈಗ ಒಂದು ರೂಟ್ ಕೊಟ್ಟಾನ್ರಿ ಅವ. ಈಗ ನಿಮಗೆಲ್ಲ ಗೊತ್ತೈತಿ, x² - 6x + k = 0. ಹೌದಾ? ಈಗ ಈ ಈಕ್ವೇಶನ್ ಪವರ್ ಎಷ್ಟೈತ್ರಿ? ಇಲ್ಲಿ 2 ಐತಿ. ಸೊ 2 ಐತಿ ಅಂತಂದ್ರ x² ಐತಲ್ಲ ಇಲ್ಲಿ. ಸೊ ಅಂದ್ರ ಇದರ ಅರ್ಥ ಏನ್ರಿ, x ದು 2 ವ್ಯಾಲ್ಯೂಸ್ ಬರ್ತಾವ್ರಿ. ಹೌದಲ್ರಿ? ಅದಕ್ಕ ನಾವು ಏನಂತ ಕರಿತೀವಿ? ರೂಟ್ಸ್ ಅಂತ ಕರಿತೀವಿ. ಸೊ ಅದರಾಗಿಂದ ಒಂದು ರೂಟ್ ಕೊಟ್ಟಾನವ, ಒಂದು ರೂಟ್ 2 ಐತಿ ಅಂತ ಹೇಳ್ಯಾನ್ರಿ, ಇನ್ನೊಂದು ರೂಟ್ ಏನೈತಿ ಅಂತ ಕ್ವಶನ್ ಕೇಳ್ಯಾನ್ರಿ. ಓಕೆ,
ಈಗ ಯೂಶ್ವಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ್ರಿ, ಈ 2 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಅಂದ್ರೆ ಇದೇನಾತ್ರಿ 2 ಸ್ಕ್ವೇರ್ ಆತ್ರಿ ಇದು ಮೈನಸ್ 6 ಇಂಟು 2 ಪ್ಲಸ್ ಕೆ ಈಕ್ವಲ್ ಟು 0. ಆಮೇಲೆ ಇದು 2 ಸ್ಕ್ವೇರ್ 4 ಆಕತ್ರಿ, 6 2 12 ಆತ್ರಿ ಇದು ಪ್ಲಸ್ ಕೆ ಈಕ್ವಲ್ ಟು 0. ಸೊ ಈಗ ಇದನ್ನು ಸಾಲ್ವ್ ಮಾಡ್ತಾರ್ರಿ, -8 ಬರ್ತೈತಿ ಇದು. -8 ಆ ಕಡೆ ಕಳಿಸಿದ್ರೆ ಏನಾಗ್ತೈತ್ರಿ, +8 ಆಗ್ತೈತ್ರಿ. ಅಂದ್ರೆ ಕೆ ವ್ಯಾಲ್ಯೂ ಇಲ್ಲಿ ಏನ್ ಬರ್ತೈತ್ರಿ, 8 ಬರ್ತೈತ್ರಿ. ಈಗ ಮುಂದೆ ಏನ್ ಮಾಡ್ತಾರ್ರಿ ಸ್ಟೂಡೆಂಟ್ಸ್, ಈ ಕೆ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. x² - 6x + 8 = 0. ಇದನ್ನ ಮತ್ತೆ ಇಕ್ವೇಶನ್ ಸಾಲ್ವ್ ಮಾಡ್ತಾರೆ. ಹೌದಾ, 4 2s ಅಂತ ತಗೊಂಡು ಅದನ್ನ ಮತ್ತೆ ಸಾಲ್ವ್ ಮಾಡಿ ಆಮೇಲೆ ಅದು ಇನ್ನೊಂದು ರೂಟ್ ಏನೈತಲ್ಲ ಅದನ್ನ ಫೈಂಡ್ ಮಾಡ್ತಾರೆ. ನೋಡ್ರಿ, ಇದು ನಾವು ಸ್ಕೂಲ್ ಡೇಸ್ ಒಳಗೆ ಹಿಂಗೆ ಮಾಡ್ತಿದ್ದೀವಿ. ಓಕೆ, ಇದು 3 ಮಾರ್ಕ್ಸ್ ಇಂದ ಕ್ವಶನ್ ರೀ ಎಕ್ಸಾಮ್ ಒಳಗೆ, ರೈಟ್. ಬಟ್ ಈಗ ಇಲ್ಲಿ ನಾವು ಕಾಂಪಿಟೇಟಿವ್ ಫೀಲ್ಡ್ ಇದೀವಿ, ಇಲ್ಲಿ ಬಹಳ ಕಡಿಮೆ ಟೈಮ್ದಾಗ ನಾವು ಜಾಸ್ತಿ ಕ್ವಶನ್ಸ್ನ ಆನ್ಸರ್ ಮಾಡ್ಬೇಕ್ರಿ. ನಮ್ದು ಅಪ್ರೋಚ್ ಭಾಳ ಇಂಪಾರ್ಟೆಂಟ್ ಆಗ್ತೈತ್ರಿ. ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಯಾಕೆ ಸೆಲೆಕ್ಟ್ ಆಗೋದಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಡೆಫಿನೆಟ್ಲಿ ದೇ ಹ್ಯಾವ್ ಇಮೆನ್ಸ್ ನಾಲೆಜ್ ಅಬೌಟ್ ದಿ ಸಬ್ಜೆಕ್ಟ್, ಬಟ್ ದೇ ಡೋಂಟ್ ಹ್ಯಾವ್ ದಿ ರೈಟ್ ಅಪ್ರೋಚ್ ಟು ಸಾಲ್ವ್ ದಿ ಕ್ವಶನ್. ಆ ಕ್ವಶನ್ ನ ಯಾವ ರೀತಿ ನಾನು ಸಾಲ್ವ್ ಮಾಡಿದಾಗ ನನಗೆ ಕಡಿಮೆ ಟೈಮ್ದಾಗ ರಿಸಲ್ಟ್ ಬರ್ತೈತಿ, ಈ ಅಪ್ರೋಚ್ ದಿಂತ್ರ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಆಗೋಗ್ರಿ. ಸೊ ಅದಕ್ಕೆ ಈಗ ಇದ ಕ್ವಶನ್ನ ನಾವು 10 ಸೆಕೆಂಡ್ಸ್ದಾಗ ಹೆಂಗೆ ಸಾಲ್ವ್ ಮಾಡಬಹುದು ಅಂತ ಹೇಳೋಕ್ಕಿಂತ ಮೊದಲ ಒಂದು ಸಣ್ಣದ ಬೇಸಿಕ್ ಥಿಂಗ್ನ ನಿಮ್ಗೆ ಗೊತ್ತಿರ್ಬೇಕ್ರಿ. ಈಗ ಯಾವುದೋ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ನ ನೀವು ತಗೋರಿ, ಅದು ಯಾವಾಗಲೂ ax² ± bx ± c = 0 ಈ ಫಾರ್ಮ್ದಾಗ ಇರ್ತೈತ್ರಿ. ಬೇಕಾದ್ರೆ ಇದು ಇಕ್ವೇಶನ್ ನ ನೀವು ನೀಟಾಗಿ ನೋಡಿದ್ರಿ ಅಂತಂದ್ರೆ ಇಲ್ಲಿ ನೀವು ನೋಡ್ರಿ, x² - 6x ಆಮೇಲೆ ಪ್ಲಸ್ ಕೆ = 0 ಇದ ರೀತಿ ಐತ್ರಿ. ಅಂದ್ರೆ ಇಲ್ಲಿ ನೀವು ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ರಿ ಅಂತಂದ್ರೆ ಎ ಜಾಗದಾಗ ಇಲ್ಲಿ ಏನೈತ್ರಿ, ಏನೂ ಇಲ್ಲ ಅಂದ್ರೂ 1 ಇರ್ತೈತಿ. ಅಂದ್ರೆ ನಾ ಇಲ್ಲಿ ಏನ್ ಬರಿಬಹುದ್ರಿ, ಎದ ವ್ಯಾಲ್ಯೂ ಏನೈತ್ರಿ, ಇಲ್ಲಿ 1 ಐತ್ರಿ. ಆಮೇಲೆ ಇಲ್ಲಿ ಬಿ ನೋಡ್ರಿ, ಬಿ ಜಾಗದಾಗ ಏನೈತಿ ನೋಡ್ರಿ, ಇಲ್ಲಿ -6 ಐತ್ರಿ. ಅಂದ್ರೆ ಬಿ ವ್ಯಾಲ್ಯೂ ಏನೈತಿ ನೋಡ್ರಿ, ಇಲ್ಲಿ -6 ಐತ್ರಿ. ಕೇಳ್ರಿ, ಒಂದ್ 2 ನಿಮಿಷ ಕೇಳ್ರಿ. ಓಕೆ, ಆಮೇಲೆ ಸಿ ವ್ಯಾಲ್ಯೂ ಏನೈತ್ರಿ, ಇದ ಕೆ ಐತ್ರಿ. ಸಿ ವ್ಯಾಲ್ಯೂ ಏನೈತ್ರಿ, ಇದ ಕೆ, ರೈಟ್. ಈಗ ಯಾವುದೋ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ನ ನೀವು ತಗೋರಿ, ಈ ರೀತಿ ಇದ್ದಂತ ಯಾವುದೋ ಇಕ್ವೇಶನ್ ತಗೋರಿ, ಇದ್ರ 2 ರೂಟ್ಸ್ ಇರ್ತಾವ ಅಂತ ಹೇಳೇನ್ರಿ, ಹೌದಲ್ರಿ. ಸದ್ಯದ ಮಟ್ಟಿಗೆ ಅವು 2 ರೂಟ್ಸ್ ಏನದಾವ್ರಿ, ಒಂದು ಅಲ್ಫಾ ಐತ್ರಿ, ಇನ್ನೊಂದು ಬೀಟಾ ಐತ ಅಂತ ಅನ್ಕೋರಿ. ಅದು ಹೆಸರದಾಗ ನೀವು ಅಷ್ಟ ಹೋಗ್ಬೇಡ್ರಿ. ಓಕೆ, ಅದು ಅಲ್ಫಾ ಬೀಟಾ ಏನೋ ಬಹಳ ಇದು ಐತಂತ ಆ ರೀತಿ ಏನು ತಿಳ್ಕೊಬೇಡ್ರಿ, ರೈಟ್. ಸೊ ಇಲ್ಲಿ ಅಲ್ಫಾ ಮತ್ತ ಬೀಟಾ ಇವು 2 ಇದ್ರ ರೂಟ್ಸ್ ಅದಾವ್ರಿ. ಸೊ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಇವು 2 ರೂಟ್ಸ್ ಅದಾವಂದ್ರ ಇದರದೊಂದು ಪ್ರಾಪರ್ಟಿ, 2 ಪ್ರಾಪರ್ಟೀಸ್ ಹೇಳ್ತೇನ್ರಿ ನಾನು ನಿಮ್ಗೆ. ಏನಪ್ಪಾ ಅಂತಂದ್ರೆ, ಒಂದು ಅಲ್ಫಾ ಪ್ಲಸ್ ಬೀಟಾ = -b/a. ಇದು ಪ್ರಾಪರ್ಟಿ. ಅಲ್ಫಾ ಪ್ಲಸ್ ಬೀಟಾ = -b/a. ಆಮೇಲೆ ಇನ್ನೊಂದು ಪ್ರಾಪರ್ಟಿ ಏನೈತೆ ಅಂತಂದ್ರೆ, ಅಲ್ಫಾ ಇಂಟು ಬೀಟಾ ಅಂದ್ರೆ ಇವನ್ ಎರಡೂ ಗುಣಿಸಿದಾಗ ಸೊ ಅದು ಏನ್ ಬರ್ತೈತ್ರಿ, c/a ಬರ್ತೈತ್ರಿ. ಓಕೆ, ಸೊ ಈ 2 ಪ್ರಾಪರ್ಟೀಸ್ ನಿಮಗೆ ಗೊತ್ತಿದ್ದು ಅಂತ ತಿಳ್ಕೊರಿ, ಇದ ಕ್ವಶನ್ ನ ನೀವು 10 ಸೆಕೆಂಡ್ಸ್ ದಾಗ ಸಾಲ್ವ್ ಮಾಡಬಹುದು. ಈಗ ನೋಡ್ರಿ, ನನಗ ಎ ಗೊತ್ತೈತ್ರಿ, ಬಿ ನು ಗೊತ್ತೈತ್ರಿ. ಆಮೇಲೆ ಒಂದ್ ರೂಟ್ ಅವನ ಕೊಟ್ಟಾನ್ರಿ ಕ್ವಶನ್ ಒಳಗ, ಅಂದ್ರೆ ಅಲ್ಫಾ ಅವನ ಕೊಟ್ಟಾನ ಅಂತ ಅನ್ಕೋರಿ. ಯಾಕಂದ್ರೆ ಇದ್ರ ರೂಟ್ಸ್ ಏನದಾವ್ರಿ, ಅಲ್ಫಾ ಮತ್ತ ಬೀಟಾ ಐತ್ರಿ. ಸೊ ಒಂದ್ ವ್ಯಾಲ್ಯೂ ಅವ ಕೊಟ್ಟಾನ್ರಿ, ಇನ್ನೊಂದು ಕಂಡು ಹಿಡಿಬೇಕಾಗೈತಿ. ಸೊ ಯಾವ್ದು ಯೂಸ್ ಮಾಡೋಣ್ರಿ, ಇದನ್ನ ಯೂಸ್ ಮಾಡೋಣೇನ್ರಿ, ಬೇಡ. ಯಾಕೆ ಹೇಳ್ರಿ, ಯಾಕಂದ್ರೆ ಇಲ್ಲಿ c/a ಐತಿ, ನನಗೆ ಸಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇದನ್ನ ಯಾಕೆ ತಗೊಳುದ್ರಿ, ಇದನ್ನ ತಗೊಳುದು ಬೇಡ, ಇದನ್ನ ತಗೊಳ್ಳೋಣಲ್ಲ. ಸೊ ಇದೇನೈತ್ರಿ, ಅಲ್ಫಾ ಪ್ಲಸ್ ಬೀಟಾ = ಏನೈತ್ರಿ, ಇದ -b/a. ಸೊ ಅಲ್ಫಾ ವ್ಯಾಲ್ಯೂ ಅವನ ಕೊಟ್ಟಾನ್ರಿ, ಇದು 2 ಐತಿ. ಬೀಟಾ ವ್ಯಾಲ್ಯೂ ಕಂಡು ಹಿಡಿಬೇಕಾಗೈತಿ, ಮೈನಸ್ ಬರೀನ್ರಿ. ಇಲ್ಲಿ ಬಿ ವ್ಯಾಲ್ಯೂ ಏನೈತಿ, ಬಿ ವ್ಯಾಲ್ಯೂನು ಮೈನಸ್ ಐತಿ. ಸೊ ಇಲ್ಲಿ ಏನ್ ಮಾಡ್ರಿ, -6 ಅಂತ ಬ್ರಾಕೆಟ್ ದಾಗ ಬರ್ಕೊಳ್ಳಿ, ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟು ಐತ್ರಿ, 1 ಐತಿ. ಸೊ ತಳಗ 1 ಬರ್ರಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಏನಾಗ್ತೈತಿ ನೋಡ್ರಿ, 2 ಪ್ಲಸ್ ಬೀಟಾ = -× -6 ಆಗತ್ತೆ.
ಹೌದಲ್ರಿ, ತೆಳಗೆ ಏನೂ ಇರಲಿಲ್ಲ ಅಂದ್ರೂ 1 ಇರ್ತೈತ್ರಿ, ಅದು ಬರದ್ರು ಬತ್ತು ಬರ್ಲಿಕ್ಕಂದ್ರು ನಡಿತೈತ್ರಿ. ಈಗ ಇದು 2 ಈ ಕಡೆ ತಗೋರಿ. ಸೊ 2 ಈ ಕಡೆ ತಗೊಂಡಾಗ ಏನಾಗ್ತೈತಿ, ಬೀಟಾ ಇಸ್ ಈಕ್ವಲ್ ಟು 6 ಮೈನಸ್ 2, ದಟ್ ಈಸ್ ನಥಿಂಗ್ ಬಟ್ 4. ಅಂದ್ರೆ ಆ ಇನ್ನೊಂದು ರೂಟ್ ಎಷ್ಟೈತ್ರಿ, ಅದು 4. ಈ ಕೆಲವೊಬ್ರು ಸ್ಟೂಡೆಂಟ್ ಅನ್ಬೋದು, ಸರ್ ಅಗಳೆ ಮೆಥಡ್ಲೆ ಸಾಲ್ವ್ ಮಾಡಿದ್ರು ಅಷ್ಟ ಟೈಮ್ ತಗೊಂತೈತ್ರಿ, ಈ ಮೆಥಡ್ಲೆ ಸಾಲ್ವ್ ಮಾಡಿದ್ರು ಅಷ್ಟ ಟೈಮ್ ತಗೊಂತೈತಿ. ಇಲ್ಲ, ನಾ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ ಟೈಮ್ ತಗೊಂಡಿನಿ ಅಷ್ಟ. ಓಕೆ, ಸೊ ಅಷ್ಟು ಟೈಮ್ ತಗೊಳಂಗಿಲ್ರಿ, ಯಾಕಂದ್ರ ಇದನ್ನ ತಗೊಂಡು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಆನ್ಸರ್ ತಗೋಬೇಕ್ರಿ, ಅದಕ್ಕೆ ಸ್ವಲ್ಪ ಇಲ್ಲಿ ಟೈಮ್ ತಗೊಂಡೈತಿ. ಓಕೆ ರೈಟ್. ಈಗ ಈ ಕ್ವಶನ್ ನೋಡ್ರಿ. ಓಕೆ, ಈ ಕ್ವಶನ್ ನೋಡ್ರಿ, ನಿಮಗೆ ಬಹಳ ಕ್ಲಾರಿಟಿ ಸಿಗ್ತೈತಿ ನಿಮಗೆ. ಓಕೆ, ಈ ಕ್ವಶನ್ ನೋಡ್ರಿ, ಏನ್ ಹೇಳ್ತಾನ್ರಿ ಅವ, ಫೈಂಡ್ ದಿ ಸಮ್ ಆಫ್ ದಿ ರೂಟ್ಸ್ ಆಫ್ ದಿ ಈಕ್ವೇಶನ್. ನೋಡ್ರಿ, ಇಲ್ಲಿ ಡೈರೆಕ್ಟ್ಲಿ ಕ್ವಶನ್ ಏನ್ ಕೇಳ್ಯಾನ್ರಿ ಅವ, ಫೈಂಡ್ ದಿ ಸಮ್ ಆಫ್ ದಿ ರೂಟ್ಸ್. ಇದು ನಿಮ್ಮ ಎಕ್ಸಾಮ್ ಒಳಗೆ ಬಂದಿರೋದು, RRB ಗ್ರೂಪ್ ಡಿ ಎಕ್ಸಾಮ್ ಒಳಗೆ. ಸೊ ಏನೈತ್ರಿ, ಆ ಎರಡು ರೂಟ್ಸ್ ಏನದಾವ್ರಿ, ಅಲ್ಫಾ ಪ್ಲಸ್ ಬೀಟಾ, ಅದನ್ನ ಕೇಳ್ಯಾನ್ರಿ. ಸಮ್ ಆಫ್ ರೂಟ್ಸ್ ಅಂದ್ರೆ ಅವ್ನ ಎರಡು ಕೂಡಿಸ್ರಿ ಅಂತ ಹೇಳ್ಯಾನ. ಈಗ ನೀವೇನ್ ಮಾಡ್ತೀರಿ, ಇದನ್ನ ಸಾಲ್ವ್ ಮಾಡ್ತೀರಿ, ಎರಡು ರೂಟ್ಸ್ ಕಂಡು ಹಿಡಿತೀರಿ, ಅವ್ನ ಎರಡು ಕೂಡಿಸ್ತೀರಿ, ಆಮೇಲೆ ಆನ್ಸರ್ ಮಾಡ್ತೀರಿ. ಇಲ್ಲ, ಅಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಅಲ್ಫಾ ಪ್ಲಸ್ ಬೀಟಾ ಇದು ಫಾರ್ಮುಲಾ ಏನೈತ್ರಿ, ಮೈನಸ್ ಬಿ ಬೈ. ಹೌದಾ? ಸೊ ಎ ಎಷ್ಟೈತ್ರಿ, ಇಲ್ಲಿ ಎ 7 ಐತ್ರಿ, ಬಿ ಎಷ್ಟೈತ್ರಿ, ಬಿ 28 ಐತಿ, ಅಂದ್ರೆ ಪ್ಲಸ್ 28 ಐತ್ರಿ. ಸೊ ಇಲ್ಲಿ ಡೈರೆಕ್ಟ್ಲಿ ಏನ್ ಮಾಡ್ರಿ, ಮೈನಸ್ 28 ಬೈ 7 ಬರೋದು ಬಿಡ್ರಿ. ಯಾಕಂದ್ರೆ ಅವ್ನು ಕೇಳಿದ್ದನ ಅದನ್ನ ಕೇಳ್ಯಾನ್ರಿ, ಅಲ್ಫಾ ಪ್ಲಸ್ ಬೀಟಾನ ಕೇಳ್ಯಾನ್ರಿ ಅವ. ಸೊ 7 4 28, ಈ ಮೈನಸ್ ಮರಿಬೇಡ್ರಿ, -4 ನಿಮ್ದು ಆನ್ಸರ್ ಆಗುತ್ತೆ. ಸೊ -4 ಏನೈತಲ್ಲ, ಇದು ನಿಮ್ದು ಕರೆಕ್ಟ್ ಆನ್ಸರ್. ಹೇಳ್ರಿ, ಈಗ ಮಾಡಿದೀವಲ್ರಿ 10 ಸೆಕೆಂಡ್ದಾಗ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿನಲ್ಲ. ಓಕೆ, ಅದಕ್ಕೆ ಸ್ವಲ್ಪ ಅದು ನಿಮಗೆ ಲೆಂದಿ ಅನ್ಸೈತ್ರಿ. ಓಕೆ, ಬೇಕಾದ್ರೆ ಈ ಪಾಯಿಂಟ್ಸ್ ಮೈಂಡ್ದಾಗ ಇಟ್ಕೋರಿ, ಆಮೇಲೆ ಈ ಕ್ವಶನ್ನ ನೀವ ಸಾಲ್ವ್ ಮಾಡ್ರಿ. ಎಷ್ಟು ಸೆಕೆಂಡ್ಸ್ದಾಗ ಆಗ್ತೈತೆ ಹೇಳ್ರಿ ನನಗೆ. ಹೌದಾ? ರೈಟ್. ಸೊ ಈಗ ಈ ಕ್ವಶನ್ ನೋಡ್ರಿ. ಸೊ ಈ ಕ್ವಶನ್ ಏನ್ ಹೇಳ್ತಾನ್ರಿ, 1 ರೂಟ್ 3x² minus 5x plus p equal to 0 is 1. Then find the other root ಅಂತ ಕೇಳ್ತಾನ್ರಿ. ಓಕೆ, ಸೊ ಏನಿಲ್ರಿ, ಅಗೇನ್ ಅದ ಸಿಂಪಲ್ ಫಾರ್ಮುಲಾ ಏನೈತ್ರಿ, ಅಲ್ಫಾ ಪ್ಲಸ್ ಬೀಟಾ is equal to minus p by a. ರೈಟ್. ಸೊ ಈಗ ಆಲ್ರೆಡಿ ಒಂದು ರೂಟ್ ಕೊಟ್ಟಾನ್ರಿ ಅವ 1 ಅಂತೇಳಿ. ಈಗ ನನಗೆ ಇನ್ನೊಂದು ರೂಟ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾಗಿತ್ತು. ಸೊ ಮೈನಸ್, ಸೊ ಬಿ ಎಷ್ಟೈತಿ ನೋಡ್ರಿ, ಇಲ್ಲಿ ಬಿ ಎಷ್ಟೈತ್ರಿ, ಇದು -5 ಐತ್ರಿ. ಓಕೆ, ಎ ಎಷ್ಟೈತ್ರಿ, 3 ಐತ್ರಿ. ಕರೆಕ್ಟ್ ಅಲ್ರಿ? ಸೊ ಮೈನಸ್ ಬಿ, ಇದು ಫಾರ್ಮುಲಾದಾಗಿಂದ ಮೈನಸ್ ಬರೀರಿ, ಆಮೇಲೆ ಇದು ಕೂಡ -5 ಐತ್ರಿ. ಸೊ ಆ -5 ಇಲ್ಲಿ ಬರೀ, ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟೈತ್ರಿ, 3 ಐತ್ರಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಿರ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 5/3 ಆಗೈತ್ರಿ. ಸೊ ಈ ಕ್ವಶನ್ ಅದ ಕರೆಕ್ಟ್ ಆನ್ಸರ್ ಏನಾಕತ್ರಿ, 5/3 ಆಗೈತ್ರಿ. ಕರೆಕ್ಟ್? ರೈಟ್. ಸೊ ಫೈಂಡ್ ದಿ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕೇಳ್ಯಾನ್ರವ. ಸೊ ಈ ಕ್ವಶನ್ ನೀವು ಸಾಲ್ವ್ ಮಾಡಿ ನನ್ನ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ರೈಟ್. ಆಮೇಲೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ನಾವು ಆನ್ಲೈನ್ ಓಕೆ RRB NTPC ಇದರದ್ದು ಬ್ಯಾಚ್ ಮಾಡಾಕತ್ತೀವಿ, ಗ್ರಾಜುಯೇಟ್ ಮತ್ತು ಅಂಡರ್ ಗ್ರಾಜುಯೇಟ್ ಎರಡೂ ರೀ. ಓಕೆ, ಇದು ಲೈವ್ ಪ್ಲಸ್ ರೆಕಾರ್ಡಿಂಗ್ ಎರಡೂ ಇರ್ತದ್ರಿ. ಅದು ಓಕೆ, ಲೈವ್ ಕ್ಲಾಸೇ ಇರ್ತದ್ರಿ. ಸೊ ಇದನ್ನ ನಾವು ಆನ್ಲೈನ್ ಮಾಡಾಕತ್ತೀವಿ. ಸೊ January 5th ದಿಂತ್ರ ನಮ್ದು ಬ್ಯಾಚ್ ಸ್ಟಾರ್ಟ್ ಆಗ್ತೈತಿ. ಸೊ ಯಾರು ಇಂಟ್ರೆಸ್ಟೆಡ್ ಅದರಿ, ಓಕೆ, ಸೊ ಇಲ್ಲಿ ತಳಗಡೆ ಬರುವಂತ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸಿ. ಓಕೆ, ಸೊ ಅವ್ರು ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ಓಕೆ, ಸೊ ನಮ್ದು ಟಾರ್ಗೆಟ್ ಏನೈತ್ರಿ, ಈ RRB ಗ್ರಾಜುಯೇಟ್ ಮತ್ತು ಅಂಡರ್ ಗ್ರಾಜುಯೇಟ್. ಆಮೇಲೆ ಇದ್ರೊಳಗಡೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ಬೇಕಂತಂದ್ರೆ, ಈಗೇನ ಗ್ರಾಜುಯೇಟ್ ಮತ್ತು ಅಂಡರ್ ಗ್ರಾಜುಯೇಟ್ 2024 ಒಳಗೆ ಏನು ಎಕ್ಸಾಮ್ಸ್ ಆಗಿದಾವಲ್ಲ, ಇದ್ರ ಕ್ವಶನ್ ಪೇಪರ್ಸ್ ನಾವಿಲ್ಲಿ ಸಾಲ್ವ್ ಮಾಡ್ತೀವಿ. ಓಕೆ, ಅಂದ್ರೆ ವೆರಿ ರೀಸೆಂಟ್. ಓಕೆ, ಈಗ ಮೊನ್ನೆ ಏನು 2024 ಒಳಗಡೆ ಗ್ರಾಜುಯೇಟ್ ಮತ್ತು ಅಂಡರ್ ಗ್ರಾಜುಯೇಟ್ದು ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್, ಇವತ್ತು ಮೇನ್ಸ್ ನಡೆಯಾಕತ್ತೈತ್ರಿ ಈಗ. ಓಕೆ, ಅಂಡರ್ ಗ್ರಾಜುಯೇಟ್ ಅದ. ಸೊ ಗ್ರಾಜುಯೇಟ್ ಆಲ್ರೆಡಿ ಆಗೈತ್ರಿ. ಓಕೆ, ಅದ್ರ ಕ್ವಶನ್ ಪೇಪರ್ಸು ಆಲ್ರೆಡಿ ಬಂದಿದಾವ. ಸೊ ಯಾರು ಇಂಟ್ರೆಸ್ಟೆಡ್ ಅದಿರಿ, ಸೊ ನೀವು ಈ ತಳಗಡೆ ಬರುವಂತ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸ್ರಿ. ಓಕೆ,
ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಇದ್ರದ್ದು ಆನ್ಸರ್ ಕಮೆಂಟ್ ಬಾಕ್ಸ್ ತಿಳಿಸ್ಬೇಕು ನನಗೆ. ಓಕೆ, ರೈಟ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ವಿಶ್ ಯು ಆಲ್ ಅ ವೆರಿ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.